ಪನ್ನೀರ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪನ್ನೀರು, ತುಪ್ಪ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಅಚ್ಕಾರದ ಪುಡಿ, ಸೋಂಪು, ಗಸಗಸೆ, ಜೀರಿಗೆ, ಚಕ್ಕೆ, ಬೆಲ್ಲ, ಏಲಕ್ಕಿ, ಮೆಂತ್ಯ, ಮೆಣಸು, ಹುಣಸೆಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಧನಿಯಾ ಹಾಕ್ಕೊಂಡು ಮತ್ತು ಜೀರಿಗೆ, ಮೆಣಸು, ಸೋಂಪು, ಏಲಕ್ಕಿ, ಮೆಂತ್ಯ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಫ್ರೈ ಆಗೋವರೆಗೂ ಕೆಂಪಗೆ ಫ್ರೈ ಆಗಬೇಕು, ಅಷ್ಟುವರೆಗೂ ಹುರ್ಕೋಬೇಕು. ಹುರ್ಕೊಂಡು ಆಮೇಲೆ ಚಕ್ಕೆ, ಗಸಗಸೆ ಹಾಕ್ಕೋಬೇಕು. ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಹುರಿದಿರೋ ಸಾಮಾನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ತುರಿದಿರೋದು ಹಾಕ್ಕೊಂಡು, ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡು, ಮತ್ತು ಒಂದು ನೆನೆಸಿರೋ ಒಣಮೆಣ್ಸಿನ್ಕಾಯಿ ಒಂದು 5 ಅಥವಾ 6 ಹಾಕ್ಕೊಂಡು, ಹುಣಸೆಹಣ್ಣು ಸ್ವಲ್ಪ, ಬೆಳ್ಳುಳ್ಳಿ ಹಾಕ್ಕೊಂಡು, ಗೋಡಂಬಿ ಒಂದು 15 ಗೋಡಂಬಿ ಹಾಕ್ಕೊಂಡು, ನೀರು ಸ್ವಲ್ಪ ಹಾಕ್ಕೊಂಡು ಈಗ ರುಬ್ಕೋಬೇಕು. ಈ ಹದದಲ್ಲಿ ಪೇಸ್ಟ್ ಆಗಬೇಕು. ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಅದು ಕಾದ್ಮೇಲೆ ಪನ್ನೀರ್ ಹಾಕ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ತೆಗೆದಿಟ್ಕೋಬೇಕು. ಪನ್ನೀರು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಆ ಪನ್ನೀರೆಲ್ಲ ತೆಗೆದಿಟ್ಕೊಂಡು ಮಿಕ್ಕಿರೋ ತುಪ್ಪಕ್ಕೆ ಆನಿಯನ್ ಹಾಕ್ಕೋಬೇಕು. ಆನಿಯನ್ ಹಾಕ್ಕೊಂಡು ಅದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಈಗ ಪೇಸ್ಟ್ ರುಬ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ ಹಾಕ್ಕೋಬೇಕು. ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಎಲ್ಲ ಪೇಸ್ಟ್ಗೆ ಇಟ್ಕೋಬೇಕು. ಆಮೇಲೆ ಫ್ರೈ ಮಾಡ್ಕೋಬೇಕು. ಇವಾಗ ಇಷ್ಟು ಅದಕ್ಕೆ ನಾವು ಹುರ್ಕೋಬೇಕು. ಆ ತುಪ್ಪ ಎಲ್ಲ ಗ್ರೇವಿಗೆ ಇಟ್ಕೋಬೇಕು. ತುಪ್ಪ ಎಲ್ಲ ಇಳ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೋಬೇಕು. ಆಮೇಲೆ ಬೆಲ್ಲ ಒಂಚೂರು ಹಾಕ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ತಿರುಗಿಸ್ಕೊಂಡು ಅದು ಬೆಳಿಬೇಕು. ಆಮೇಲೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರು, ಅದನ್ನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವು, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ಪೈಸಿ ಆಗಿರೋ ಪನ್ನೀರ್ ಗೀ ರೋಸ್ಟ್ ರೆಡಿಯಾಗಿದೆ. ಇದು ಚಪಾತಿ, ರೋಟಿ ಜೊತೆ ಚೆನ್ನಾಗಿರುತ್ತೆ. ಇದೇ ರೀತಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸನ್ನು ಅಡುಗೆ ಮಾಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.